ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪ್ರಯತ್ನವಿಲ್ಲದೆ ಫಲವಿಲ್ಲ ಎಂಬ ನೀತಿಕತೆಯನ್ನು ತಿಳಿಯೋಣ ಬನ್ನಿ. ಹೇಮಗಿರಿ ಎಂಬ ಊರಿನಲ್ಲಿ ಒಬ್ಬ ಮಹಾನ್ ಪಂಡಿತರು ವಾಸವಾಗಿದ್ದರು. ಅವರು ಏನು ಹೇಳಿದರೂ ನಿಜವಾಗುತ್ತದೆ ಎಂಬ ನಂಬಿಕೆ ಆ ಊರಿನ ಜನರಲ್ಲಿ ಇತ್ತು. ಹಾಗಾಗಿ ಆ ಊರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಾಗೂ ದೂರದ ಊರುಗಳಿಂದಲೂ ಜನರು ಅವರಲ್ಲಿಗೆ ಬಂದು ತಮ್ಮ ಭವಿಷ್ಯವನ್ನು ಕೇಳುತ್ತಿದ್ದರು. ಆ ಪಂಡಿತರು ಕೂಡ ಯಾರು ಬಂದರೂ ಸ್ವಲ್ಪವೂ ಬೇಸರ ಪಡದೆ ಹಸನ್ಮುಖಿಯಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು. ಒಮ್ಮೆ ರಾಮ ಮತ್ತು ಶ್ಯಾಮ ಎಂಬ ಇಬ್ಬರು ಯುವಕರು ಪಂಡಿತರ ಬಳಿಗೆ ಬಂದು, ಗುರುಗಳೇ, ನಾವಿಬ್ಬರು ಗೆಳೆಯರು. ಈಗ ತಾನೇ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ ವ್ಯಾಪಾರವನ್ನು ಪ್ರಾರಂಭಿಸಬೇಕೆಂದುಕೊಂಡಿದ್ದೇವೆ. ನಮಗೆ ನಿಮ್ಮ ಆಶೀರ್ವಾದ ಬೇಕು ಎಂದು ತಲೆಬಾಗಿದರು. ಪಂಡಿತರು ಅವರಿಬ್ಬರನ್ನು ಸ್ವಲ್ಪ ಸಮಯ ನೋಡಿ, ರಾಮನಿಗೆ ನಿನ್ನ ವ್ಯಾಪಾರ ಯಶಸ್ವಿಯಾಗುವುದು, ನೀನು ತುಂಬ ಶ್ರೀಮಂತನಾಗುವೆ ಎಂದು ಹೇಳಿದರು. ಮತ್ತು ಶ್ಯಾಮನಿಗೆ ನಿನ್ನ ವ್ಯಾಪಾರ ಯಶಸ್ವಿಯಾಗುವುದಿಲ್ಲ ಎಂದು ಹೇಳಿದರು. ಇದರಿಂದ ಖುಷಿಗೊಂಡ ರಾಮನು ಪಂಡಿತರ ಮಾತನ್ನೇ ನಂಬಿ ವ್ಯಾಪಾರವನ್ನು ಶುರು ಮಾಡಿದನು. ವ್ಯಾಪಾರದ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲದೆ ಗೆಳೆಯರ ಜೊತೆ ಸುತ್ತಾಡತೊಡಗಿದನು. ಆದರೆ ಶ್ಯಾಮ ತಾನು ವ್ಯಾಪಾರದಲ್ಲಿ ಯಶಸ್ವಿಯಾಗುವುದಿಲ್ಲ ಎಂದು ಹೇಳಿದ ಪಂಡಿತರ ಮಾತನ್ನು ನಂಬದೆ ಅವರ ಮಾತನ್ನು ಸುಳ್ಳು ಮಾಡಲು ನಿರ್ಧರಿಸಿದ. ಒಂದು ದಿನವೂ ಅಲ್ಲಿ ಇಲ್ಲಿ ಸುತ್ತಾಡದೆ ಸತತವಾಗಿ ಹಗಲು ರಾತ್ರಿ ಎನ್ನದೆ ಏಕಾಗ್ರತೆಯಿಂದ ವ್ಯಾಪಾರವನ್ನು ಶುರು ಮಾಡಿದ ಮತ್ತು ಬಂದ ಲಾಭವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡ. ಕೆಲವು ವರ್ಷಗಳ ನಂತರ ಶ್ಯಾಮನು ಯಶಸ್ವಿ ವ್ಯಾಪಾರಿಯಾಗಿ ಹೊರಹೊಮ್ಮಿದನು. ಆದರೆ ರಾಮನು ಇನ್ನೂ ತನ್ನ ಚಿಕ್ಕ ಅಂಗಡಿಯಲ್ಲೇ ವ್ಯಾಪಾರ ಮಾಡಿಕೊಂಡು ಇದ್ದನು. ಇದನ್ನು ನೋಡಿ ಸಿಟ್ಟಿನಿಂದ ರಾಮನು ಸರಸರನೆ ಆಶ್ರಮಕ್ಕೆ ಹೋಗಿ ಪಂಡಿತರಿಗೆ, ನೀವು ನಾನು ಯಶಸ್ವಿ ವ್ಯಾಪಾರಿಯಾಗುತ್ತೇನೆ ಎಂದು ಆಶೀರ್ವದಿಸಿದ್ದೀರಿ, ಆದರೆ ನಾನು ಇನ್ನೂ ಚಿಕ್ಕ ಅಂಗಡಿಯಲ್ಲೇ ಇದ್ದೇನೆ ಮತ್ತು ಯಶಸ್ವಿಯಾಗುವುದಿಲ್ಲ ಎಂದು ಹೇಳಿದ ಶ್ಯಾಮನು ರಾಜ್ಯದ ಒಬ್ಬ ಯಶಸ್ವಿ ವ್ಯಾಪಾರಿಯಾಗಿದ್ದಾನೆ. ನಮ್ಮಿಬ್ಬರ ವಿಷಯದಲ್ಲಿ ನೀವು ಹೇಳಿದ ಮಾತು ಸುಳ್ಳಾಯಿತು. ನಿಮ್ಮ ಮಾತನ್ನು ಕೇಳಿ ನಾನು ಕೆಟ್ಟೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ. ಆಗ ಪಂಡಿತರು ಸಮಾಧಾನದಿಂದ, ನೀನು ನನ್ನ ಮಾತನ್ನು ಮಾತ್ರ ನಂಬಿ ಕೆಲಸ ಮಾಡುವುದರತ್ತ ನಿನ್ನ ಪ್ರಯತ್ನ ಮಾಡಲಿಲ್ಲ. ಶಕ್ತಿ ಇದ್ದೂ ನೀನು ಶಕ್ತಿಹೀನನಾದೆ. ಪ್ರಯತ್ನವಿಲ್ಲದೆ ಯಾವುದೇ ಫಲ ದೊರೆಯದು. ಆದರೆ ಶ್ಯಾಮ ನನ್ನ ಮಾತನ್ನು ಲೆಕ್ಕಿಸದೆ ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಸತತವಾಗಿ ಕಷ್ಟಪಟ್ಟು ಕೆಲಸ ಮಾಡಿದ. ಹಾಗಾಗಿ ಅವನು ನಿನ್ನಷ್ಟು ಬುದ್ಧಿವಂತ ಅಲ್ಲದಿದ್ದರೂ ಪ್ರಯತ್ನಪಟ್ಟು ಕೆಲಸ ಮಾಡಿದರಿಂದ ಅವನೊಬ್ಬ ಶ್ರೇಷ್ಠ ವ್ಯಾಪಾರಿಯಾದ. ಕಷ್ಟಪಟ್ಟರೆ ಫಲ ಸಿಕ್ಕೇ ಸಿಗುತ್ತದೆ ಎಂಬ ಮಾತನ್ನು ನಿಜ ಮಾಡಿದ್ದಾನೆ ಎಂದರು.